ಈ ಊರಿನ ಬಡ ಜನರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಇದೊಂದು ಸಂಸ್ಥೆ ಅವರಿಗೆ ಡಯಾಲಿಸಿಸ್ ಉಚಿತವಾಗಿ ಮಾಡಿಸೋ ಮೂಲಕ ಆಶ್ರಯ ಕೊಡ್ತಾ ಇತ್ತು. ಇದೀಗ ಆ ಸಂಸ್ಥೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದೆ. ಹೀಗಾಗಿ ಇಲ್ಲಿನ ಯುವಕರು ಬಿರಿಯಾನಿ ಚಾಲೆಂಜ್ ಅನ್ನು ಮಾಡೋ ಮೂಲಕ ಸಂಸ್ಥೆಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಬರುವಂತೆ ಸಂಗ್ರಹ ಮಾಡಿದ್ದಾರೆ. ಹಾಗಾದ್ರೆ ಏನದು ಬಿರಿಯಾನಿ ಚಾಲೆಂಜ್ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಕಿಡ್ನಿ ರೋಗಿಗಳ ನೆರವಿಗಾಗಿ ಬಿರಿಯಾನಿ ಚಾಲೆಂಜ್. ಕೊಡಗಿನ ಯುವಕರ ತಂಡದಿಂದ ವಿಭಿನ್ನ ಆಲೋಚನೆ. ಡಯಾಲಿಸಿಸ್ ಸೇವೆಗಾಗಿ ಮಾನವೀಯತೆ ಮೆರೆದ ಯುವಕರು. ಮನುಷ್ಯರು ಒಳ್ಳೆಯವರಾದರೆ ಸಾಲದು, ಒಳ್ಳೆಯ ಕೆಲಸಗಳನ್ನ ಮಾಡಬೇಕು. ಆಗ ಮಾತ್ರ ನಾವು ಸಮಾಜ ಸೇವಕರು ಎನಿಸಿಕೊಳ್ಳಲು ಸಾಧ್ಯ. ಎಸ್, ಅಂತಹದ್ದೊಂದು ಕೆಲಸವನ್ನ ಕೊಡಗಿನ ಯುವಕರ ಗುಂಪೊಂದು ಮಾಡ್ತಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಕಡಿಮೆ ವೆಚ್ಚದಲ್ಲಿ ಡಯಾಲಿಸಿಸ್ ಸೇವೆ ನೀಡಲು ಯುವಕರ ತಂಡವೊಂದು ನಿರ್ಧರಿಸಿದೆ. ಇದರಿಂದ ಬಡ ರೋಗಿಗಳ ಪಾಲಿನ ಆಶಾಕಿರಣ ಎನಿಸಿದ್ದಾರೆ. ತಾಲೂಕಿನಲ್ಲಿ ದಯಾ ರಿಹ್ಯಾಬಿಲಿಟೇಷನ್ ಟ್ರಸ್ಟ್ ತಣಲ್ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರಾರಂಭಿಸಲಾದ ಡಯಾಲಿಸಿಸ್ ಕೇಂದ್ರವು ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿತ್ತು. ದಾನಿಗಳ ಸಹಕಾರದೊಂದಿಗೆ ರಿಯಾಯಿತಿ ದರದಲ್ಲಿ ಡಯಾಲಿಸಿಸ್ ಸೇವೆಯನ್ನ ನೀಡುತ್ತಿರುವ ಈ ಸಂಸ್ಥೆ ಈಗ ಸಾಲದ ಸುಳಿಯಲ್ಲಿ ಸಿಲುಕಿದೆ. ಕಳೆದ 6 ವರ್ಷಗಳಿಂದ ಸುಮಾರು 34 ರೋಗಿಗಳಿಗೆ 8208 ಡಯಾಲಿಸಿಸ್ ಸೇವೆಯನ್ನ ನೀಡಿದ್ದು 7 ಮಂದಿ ಬಡ ರೋಗಿಗಳಿಗೆ ಉಚಿತ ಡಯಾಲಿಸಿಸ್ ಸೇವೆಯನ್ನ ನೀಡುತ್ತಿದೆ. ಮಂಗಳೂರು, ಮೈಸೂರಿಗೆ ಹೋಗಿ ಡಯಾಲಿಸಿಸ್ ಮಾಡುವುದನ್ನು ಕಂಡು ಅದು ಸುಮಾರು ಅವರಿಗೆ 2,000 ರೂಪಾಯಿ ಖರ್ಚು, ಪ್ಲಸ್ ಇಲ್ಲಿಂದ ಹೋಗಿ ಬರುವ ವೆಚ್ಚ, ವಾರದಲ್ಲಿ 3 ದಿನ 2 ಬಾರಿ ಹೋಗಬೇಕು. ಒಂದು ಬಡವರಿಗೆ ಅದನ್ನು ಆ ಚಿಕಿತ್ಸೆಯ ವೆಚ್ಚ ಭರಿಸಲು ಮತ್ತು ಅವರಿಗೆ ಹೋಗಿ ಬರಲು ಸಾಕಾಗೋದಿಲ್ಲ. ತುಂಬ ಕೆಲಸಗಳನ್ನು ಮಾಡಿ ತೋಟದಲ್ಲಿ ಕೆಲಸ ಮಾಡುವವರಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪ ಜನ ಸೇರಿಕೊಂಡು ಕೇರಳದ ತಣ್ಣಲ್ ಒಂದು ಸಂಸ್ಥೆ ಅಂತ ಅಲ್ಲಿ ಕಾರ್ಯಾಚರಿಸಿದ ಡಯಾಲಿಸಿಸ್ ಸೆಂಟರ್, ಏಷ್ಯಾದ ದೊಡ್ಡದ ಡಯಾಲಿಸಿಸ್ ಸೆಂಟರ್, ಅದರೊಂದಿಗೆ ನಾವು ಮಾತನಾಡಿಕೊಂಡು ಸಿದ್ದಾಪುರದಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಉಚಿತವಾಗಿ ನೀಡುವಂಥ ವ್ಯವಸ್ಥೆ ಮಾಡಬೇಕೆಂಬ ಒಂದು ಉದ್ದೇಶದೊಂದಿಗೆ ನಾವು ಇಲ್ಲಿ ಸಿದ್ದಾಪುರದಲ್ಲಿ ಒಂದು 4 ಮಿಷಿನ್ಗಳನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ನ ಆರಂಭಿಸಿದ್ದೇವೆ. ಸುಮಾರು ದಾನಿಗಳ ಸಹಾಯದಿಂದ, ಸಂಘ ಸಂಸ್ಥೆಗಳ ಸಹಾಯದಿಂದ ಹಣ ಸಂಗ್ರಹಣೆ ಮಾಡಿ ಒಂದು ಆರಂಭಿಸಿದೆವು. ಅದು ತುಂಬ ಇಲ್ಲಿನ ಸುತ್ತಮುತ್ತಲಿನ ಬಡ ಜನರಿಗೆ ತುಂಬ ಉಪಕಾರವಾಗಿದೆ. ಇಂಥ ಸಂದರ್ಭದಲ್ಲಿ ಕಳೆದ 3 ವರ್ಷಗಳಿಂದ ಆರ್ಥಿಕ ಸಂಕಷ್ಟ ತುಂಬ ಹೆಚ್ಚಾದ ಸಂದರ್ಭದಲ್ಲಿ ನಾವು ಒಂದು ಹಣ ಸಂಗ್ರಹಿಸಲು ಒಂದು ಹೊಸ ಒಂದು ಪ್ಲ್ಯಾನನ್ನು ಮಾಡಿದೆವು. ಅದೇ ಈ ಬಿರಿಯಾನಿ ಚಾಲೆಂಜ್ ಎಂಬುದು. ಡಯಾಲಿಸಿಸ್ ಘಟಕ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವ ನಿಟ್ಟಿನಲ್ಲಿ ಬಿರಿಯಾನಿ ಚಾಲೆಂಜ್ ಎಂಬ ವಿನೂತನ ಕಾರ್ಯಕ್ರಮವನ್ನ ಯುವಕರ ತಂಡ ಪರಿಚಯಿಸಿತ್ತು. ಡಯಾಲಿಸಿಸ್ ಘಟಕ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವ ನಿಟ್ಟಿನಲ್ಲಿ ಬಿರಿಯಾನಿ ಚಾಲೆಂಜ್ ಎಂಬ ವಿನೂತನ ಕಾರ್ಯಕ್ರಮವನ್ನ ಯುವಕರ ತಂಡ ಪರಿಚಯಿಸಿತ್ತು. ದಾನಿಗಳಿಂದ ಬಿರಿಯಾನಿ ತಯಾರಿಕೆಗೆ ಬೇಕಾದ ಅಕ್ಕಿ, ಮಾಂಸ, ಸಾಂಬಾರ ಪದಾರ್ಥಗಳನ್ನ ಸಂಗ್ರಹಿಸಿ ಬಿರಿಯಾನಿ ತಯಾರಿಸಿ ನಂತರ ಇದನ್ನ ಸಂಘ ಸಂಸ್ಥೆಗಳು, ಕಚೇರಿಗಳು, ಮನೆಗಳಿಗೆ ಮಾರಾಟ ಮಾಡಿ ಬಂದ ಹಣವನ್ನ ಸಂಸ್ಥೆಗೆ ನೀಡಲಾಗುತ್ತದೆ. ಈ ನಿಟ್ಟಿನಲ್ಲಿ ನೆಲ್ಲಿ ಹುದಿಕೇರಿ ಗ್ರಾಮದಲ್ಲಿರುವ ಶಾದಿ ಮಹಲ್ನಲ್ಲಿ ಬಿರಿಯಾನಿ ತಯಾರಿಸಿ 200ಕ್ಕೂ ಅಧಿಕ ಯುವಕರು ಮಧ್ಯಾಹ್ನದ ಸಮಯದಲ್ಲಿ ಸುಮಾರು 12,000ಕ್ಕೂ ಅಧಿಕ ಬಿರಿಯಾನಿಗಳನ್ನು ಮಾರಾಟ ಮಾಡಿದ್ದಾರೆ. ಸುಮಾರು 12 ಲಕ್ಷಕ್ಕೂ ಅಧಿಕ ಹಣವನ್ನು ಸಂಗ್ರಹಿಸಿ ಡಯಾಲಿಸಿಸ್ ಸೆಂಟರ್ನ ವ್ಯವಸ್ಥಾಪಕರಿಗೆ ಹಸ್ತಾಂತರಿಸಿ ಮಾನವೀಯತೆ ಮೆರೆದಿದ್ದಾರೆ. ತಣಲ್ ಸಂಸ್ಥೆಯು ಕಳೆದ 6 ವರ್ಷಗಳಿಂದ ಡಯಾಲಿಸಿಸ್ ಸೆಂಟರ್ನ ಸಿದ್ದಾಪುರದಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಸುಮಾರು 34 ರೋಗಿಗಳಿಗೆ, ಅದರಲ್ಲೂ ಕಡು ಬಡತನದಲ್ಲಿರುವವರಿಗೆ ಕೇವಲ ಹಣವನ್ನು ಪಡೆಯದೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾ ಇರುವಂಥದ್ದು. ಇದು ನಮ್ಮ ಸಂಸ್ಥೆಗೆ ಇದೊಂದು ಆರ್ಥಿಕ ಹೊರೆ ಆಗ್ತಾ ಇತ್ತು. ಇದನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಒಂದು ಬಿರಿಯಾನಿ ಚಾಲೆಂಜ್ ಎಂಬ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಬಿರಿಯಾನಿ ಚಾಲೆಂಜನ್ನು ಪ್ರಾರಂಭ ಮಾಡಿದ್ವಿ. 12,000 ಬಿರಿಯಾನಿಯ ಗುರಿಯನ್ನು ಇಟ್ಕೊಂಡು ಮಾಡಿರುವಂಥದ್ದು. ಅಭೂತಪೂರ್ವವಾದಂಥ ಸ್ಪಂದನೆ ಎಲ್ಲ ಕಡೆಯಿಂದ ದೊರೀತಾ ಇರುವಂಥದ್ದು. ಶಾಲಾ ಮಕ್ಕಳು ಸಮೇತ ಬಿರಿಯಾನಿಯನ್ನು ಖರೀದಿ ಮಾಡಿ ಕೈ ಜೋಡಿಸ್ತಾ ಇರುವಂಥದ್ದು. ಒಟ್ನಲ್ಲಿ ಬಡ ಕಿಡ್ನಿ ರೋಗಿಗಳಿಗೆ ಉಚಿತವಾಗಿ ಸೇವೆ ಸಲ್ಲಿಸುತ್ತಿರುವ ಡಯಾಲಿಸಿಸ್ ಕೇಂದ್ರ ನಿರ್ವಹಣೆಗೆ 1.75 ಲಕ್ಷ ರೂಗಳಿಂದ 2 ಲಕ್ಷ ರೂಗಳವರೆಗೆ ವೆಚ್ಚವಾಗುತ್ತಿದೆ. ಅಲ್ಲದೆ ಸಂಸ್ಥೆ ಪ್ರಸ್ತುತ 5 ಲಕ್ಷ ರು ಸಾಲವನ್ನು ಹೊಂದಿದೆ. ಬಿರಿಯಾನಿ ಚಾಲೆಂಜ್ ಮೂಲಕ ಈ ಸಾಲ ಪಾವತಿಸುವುದರೊಂದಿಗೆ ನೆರವು ಒದಗಿಸುವ ಪ್ರಯತ್ನವನ್ನ ಯುವಕರ ತಂಡ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.